ಯಾರ ಅಭಿಮಾನಿನೂ ಇಲ್ಲ ಮೇಡಮ್. ನಾವು ಕೆಲ್ಸಕ್ಕೆ ಅಂತ ಬರ್ತೀವಿ, ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಕೂಲಿ ಅಂತ ಇದ್ರೆ ಕೂಲಿನೇ, ಮತ್ತೆ ಬೆಳಿಗ್ಗೆ ಆದರೆ ಸಾಯಂಕಾಲವರೆಗೂ ಕೂಲಿನೇ ಮಾಡಬೇಕಾಗಿರೋದು. ಸ್ವಂತ ಆಟ ಅಲ್ವಾ ಸರ್? ಬಾಡಿ ಆಟೋ. ಹಾ. ಹ್ಞೂ, ಎಷ್ಟು ದುಡಿತೀರಾ ದಿನಕ್ಕೆ? 700-800 ರೂಪಾಯಿ ದುಡಿತೀವಿ. ಅವ್ರಿಗೆ ಎಷ್ಟು ಕೊಡ್ತೀರಾ ಓನರ್ಗೆ? 250 ರೂಪಾಯಿ. ಯಾಕೆ ಸರ್ ಹಿಂಗೆ ಕೂಲಿ ಅಂತ ಕಣ್ಣಲ್ಲಿ ನೀರು ಬರ್ತಾ ಇದೆ? ಮತ್ತೆ ಇನ್ನೇನು ಮಾಡೋದು? ಯಾಕೆ ಸರ್? ಎಲ್ಲರಿಗೂ ಕೊಡಬೇಕು, ಗ್ಯಾಸ್ ಹಾಕಿಸ್ಕೋಬೇಕು, ಹೊಟ್ಟೆ ನಮ್ಮ ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಅವೆಲ್ಲ ನೋಡ್ಕೊಂಡೇ ಮಾಡಬೇಕಲ್ಲ ಮೇಡಮ್. ಸರ್ ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತಾ? ಹೌದು, ಕಷ್ಟನೇ. ಮತ್ತೆ ಇವ್ರು ಮಾಡ್ತಾ ಇರೋ ಸರ್ಕಾರಗಳು, ಇವ್ರು ನಡೆಸ್ತಾ ಇರೋ ಸರ್ಕಾರ ಏನಿಲ್ಲ, ನಾವು ಏನು ಕೇಳಲ್ಲ ಅವ್ರ ಬಗ್ಗೆ. ಸ್ಕೂಲ್ ಮಕ್ಕಳಿಗೆ ಎಜುಕೇಷನ್ ಕೊಟ್ಬಿಟ್ರೆ, ಈ ಗೌರ್ಮೆಂಟ್ ಸ್ಕೂಲು ಈಗ ತಮಿಳ್ನಾಡಲ್ಲಿ ಮಾಡಿದಾರ, ಆ ಥರ ಮಾಡಿದ್ರೆ ಇನ್ನು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗ್ತೈತೆ. ಕೆಲವು ಸ್ಕೂಲೆಲ್ಲ ಮುಚ್ಚಬೇಕು, ಗೌರ್ಮೆಂಟ್ ಸ್ಕೂಲ್ ತೆಗಿಬೇಕು. ವಯಸ್ಸಾದವ್ರಿಗೆ ಫ್ರೀ ಬಸ್ ಮಾಡಬೇಕು. ವಯಸ್ಸಾದವ್ರಿಗೆ, ತಂದೆ ತಾಯಿ ಆದವ್ರಿಗೆ ಪೆನ್ಷನ್ಗಳಿಗೆ ಏನು 1500-2000 ಮಾಡಿದ್ದಾರೆ, ಅದನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು. ಮೆಡಿಕಲ್ಲು ಅಂಥವು ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗ್ತವೆ. ಈ ಯಾವ ಅನುಕೂಲ ಇಲ್ದಂಗೆ ಮಾಡಿರೋ ಕೆಲಸಗಳವರು. ಸರ್ ಯಾಕೆ ಸರ್, ಅಂದರೆ ನಿಮ್ಮ ಲೈಫಲ್ಲಿ ಏನಕ್ಕೆ, ಈಗ ನಾನು ಸುಮ್ಮನೆ ನಾರ್ಮಲಾಗಿ ನಿಮ್ಗೆ ಕೇಳ್ತಿದ್ದಂಗೆ ಕಣ್ಣು ತುಂಬ ಬಂದುಬಿಡ್ತು, ಅಷ್ಟು ನೋವಾಗಂಥದ್ದು ಏನಾಗಿದೆ? ಬಾಡಿಗೆನೇ ಸಿಗಲ್ವಲ್ಲ ಮೇಡಮ್. ಗ್ಯಾಸ್ ರೇಟ್ 110-115 ರೂಪಾಯಿ ಇದೆ. ಏನು ಜೀವನ ಮಾಡೋದು ಹೇಳಿ? 700 ರೂಪಾಯಿ ಗ್ಯಾಸ್ ಹಾಕಿಸ್ಕೊಬಂದರೆ 1500 ರೂಪಾಯಿ ಮಾಡಿದ್ರೆ 750 ರೂಪಾಯಿ ಗ್ಯಾಸ್ ಸಿಗೋತೈತೆ. ಇನ್ನು 750 ರೂಪಾಯಿ ಸಿಗುತ್ತೆ. ಏನು ಜೀವನ ಮಾಡೋದು ಹೇಳಿ? ಸರ್ಕಾರ ಅವರವರಿಗೆ ಗೊತ್ತಾಗಬೇಕಲ್ಲ. ನಾವು ಹೇಳೋದ್ಕಿಂತ ಅವರೇ ತಿಳ್ಕೊಬೇಕು. ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿ. ಗ್ಯಾರಂಟಿ ಬೇಡ ನಮಗೆ. ಜನಗಳನ್ನ ಏನು ಸಲ್ಲಿಸಬೇಕು ಅದನ್ನು ಕೊಟ್ಟರೆ ಸಾಕು. ಗ್ಯಾರಂಟಿ ಯಾರಿಗೆ ಕೊಡ್ತಾ ಇದ್ದಾರೆ? ಗ್ಯಾರಂಟಿ ನಿಮ್ಮ ಹೆಂಡತಿಗೆ ಮತ್ತು ಅಮ್ಮನಿಗೆ. ನಮ್ಮ ಮನೆಯವ್ರಿಗೂ ಬೇಕಾಗಿಲ್ಲ, ವಯಸ್ಸಾದವ್ರು ಕೊಟ್ಟರೆ ಸಾಕು. ನಮ್ಮ ಮನೆಯವ್ರಿಗೂ ಕೈಕಾಲು ಗಟ್ಟಿ ಇದ್ದಾವೆ, ನಮಗೂ ಕೈಕಾಲು ಗಟ್ಟಿ ಇದ್ದಾವೆ. ವಯಸ್ಸಾದವ್ರಿಗೆ ಕೊಟ್ಟರೆ ನೆನೆಸ್ಕೊಳ್ತಾರೆ. ನಾವು ಇವತ್ತು ಊಟ ಇಕ್ತಾ ಇಲ್ಲ ಅಂತ ಅಂದರೆ ಈ ದುಡ್ಡುಗಾದರೂ ನೋಡಿ ಆದರೂ ತಂದೆ ತಾಯಿಗೆ ಹೋಗಿ ನೋಡ್ತೀವಿ. ಏನೋ 1000-1500 ರೂಪಾಯಿ ಬರ್ತೈತೆ, ಅಪ್ಪ ನಮ್ಮ ಅಮ್ಮಂಗೆ ಅದು ತಕ್ಕೊಬರೋಣ, ಅವ್ರಿಗೆ ಕೊಟ್ಬಿಟ್ಟು ಬರೋಣ ಅನ್ನೋ ಒಂದು ಭಾವನೆ ಬರ್ತವೆ. ಅಂಥವು ಏನೇನೋ ಮಾಡೋಕ್ಕೆ ಹೋದರೆ ಅವೆಲ್ಲ ಆಗಲ್ಲ ಮೇಡಮ್. ಒಳ್ಳೆತನ ಮಾಡಬೇಕು. ಸರ್ ಸಿದ್ದರಾಮಯ್ಯ ಇಷ್ಟು ದಿನ ಸರ್ಕಾರ ಚೆನ್ನಾಗಿ ನಡೆಸಿದ್ರು, DK ನಡೆಸ್ತಾರ ಮುಂದಕ್ಕೆ? ಇವ್ರು ಪಾಪ ಬಂದು 3 ದಿನ ಆಗಿದೆ ಮೇಡಮ್. ಅವರು 3 ವರ್ಷ ಮಾಡಿದಾರಲ್ಲ, ಅವರು 3 ವರ್ಷದಲ್ಲಿ ಮಾಡಿರೋ ಕೆಲಸಗಳು ಬರೀ ಗ್ಯಾರಂಟಿಗಳು ಸರಿಯಾಗಿ ಸಿಗ್ತಾ ಇಲ್ಲ ಜನಗಳಿಗೆ. ಸುಮ್ಮನೆ 2000 ಅಂತಾರೆ. 2000 ರೂಪಾಯಿ ಎಲ್ಲಿ ಬರ್ತಾ ಇದ್ದಾವೆ? ಯಾವ ಖಾತೆಗೂ ಹೋಗ್ತಾ ಇಲ್ಲ. ಬರೀ ಖಾತೆಗೆ ಅಂತ ಹೇಳ್ತಾರೆ. ಬ್ಯಾಂಕ್ ಹತ್ರ ಬರ್ತಾರೆ. ಬ್ಯಾಂಕ್ ಹತ್ರ ಬಂದುಬಿಟ್ಟು ಇಲ್ಲ ಬಂದಿಲ್ಲಪ್ಪ ಅಂತಾರೆ. ನಮ್ಮ ಆಟೋದಲ್ಲೇ ಬರ್ತಾರೆ, ಇಲ್ಲೇ ಗಾಂಧಿನಗರದಲ್ಲಿ. ಇಲ್ಲಪ್ಪ ಬಂದಿಲ್ಲ, ಈಗ ತಿರ್ಗಾ ಸುಮ್ಮನೆ ಆಟೋ ಚಾರ್ಜು, ಬಸ್ ಚಾರ್ಜು ಎಲ್ಲ ವೇಸ್ಟು ಅಂತಾರೆ. ಸರಿಯಾಗಿ ಹೇಳಿದ ಮೇಲೆ ಮಾಡಬೇಕು. ಇಲ್ಲಿದ್ರೆ ಘೋಷಣೆನೇ ಮಾಡಬಾರ್ದು. ಘೋಷಣೆ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಈಗ ಅದೇ ಅನ್ನಭಾಗ್ಯ ಅಂತ ಅಂದವ್ರೆ. ಅನ್ನಭಾಗ್ಯನೂ ಸರಿಯಾಗಿ ಸಿಗ್ತಾ ಇಲ್ಲ. ಈಗ ರೇಷನ್ ಕಾರ್ಡ್ ಇರೋರು ಕೆಲವೆಲ್ಲ ತೆಗೆದುಬಿಟ್ಟಿವ್ರೆ. ಇನ್ನೆಷ್ಟು ತೆಗೆದವರೋ ಗೊತ್ತಿಲ್ಲ. ಧನ್ಯವಾದ ಮೇಡಮ್. ಸರ್ ಇವಾಗ DK ಸಾಹೇಬರು ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತೀರಾ? ಹಳ್ಳಿ ಕಡೆ ಮಾಡಲಿ ಮೇಡಮ್. ಸಿಟಿಗೇನು ಬೇಡ, ಹಳ್ಳಿ ಕಡೆ ಮಾಡಿದ್ರೆ ಉತ್ತಮ. ಸಿಟೀಲಿ ನಾವೇನು ಕೇಳ್ತೀವಿ? ನಾವೇನು ಅವ್ರ ಹತ್ರ ಊಟ, ಬಟ್ಟೆ, ತಿಂಡಿ ಏನೂ ಕೇಳಲ್ಲ. ಸ್ಯಾನಿಟ್ರಿ ಕೇಳ್ತೀವಿ, ನೀರು ಕೇಳ್ತೀವಿ, ಲೈಟ್ ಕೇಳ್ತೀವಿ, ರೋಡ್ ಕೇಳ್ತೀವಿ. ಅಷ್ಟು ಬಿಟ್ಟರೆ ಬೇರೆ ಏನು ಕೇಳೋಕ್ಕಾಗ್ತೈತೆ ಅವ್ರ ಹತ್ರ? 4ಕ್ಕೆ ಬೇಕಾಗಿರೋದು ಮನುಷ್ಯಂಗೆ ಇಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡ್ತಾಯಿದ್ದೀವಿ. ನಿಮಗೆ ನೋಡಿ ಜೀವನ ಮಾಡ್ತಾಯಿಲ್ಲ. ನಾವು ಜೀವನಕ್ಕಂತಲೇ ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀವಿ. ನಾವು ರೂಪಾಯಿ ದುಡಿದ್ರೂ ಜೀವನ ಮಾಡ್ತಾಯಿದ್ದೀವಿ, 2 ರೂಪಾಯಿ ದುಡಿದ್ರೂ ಜೀವನ ಮಾಡ್ತಾಯಿದ್ದೀವಿ. ನಾವು ಕೇಳೋದು ಅಷ್ಟೇ. ಈ 4ಕ್ಕೆ ನಾವು ಕೇಳೋದು ಬೆಂಗಳೂರಲ್ಲಿ.